ಬಿಳಿ ಅಕ್ಕಿ ಅಂದ್ರೆ ವೈಟ್ ರೈಸ್, ಇದೆಲ್ಲ ನಿಮ್ಗೆ ಗೊತ್ತಿರುವಂತ ವಿಷಯ. ಬಿಳಿ ಅಕ್ಕಿನಲ್ಲಿ ಏನಿರ್ತದೆ, ಬಿಳಿ ಅಕ್ಕಿಯಿಂದ ತುಂಬಾ ಕೆಟ್ಟ ಪರಿಣಾಮ ಆಗತ್ತೆ. ಅದರಿಂದ ಬ್ಯಾಡ್ ಎಫೆಕ್ಟ್ಸ್ ತುಂಬಾ ಹೆಲ್ತ್ ಅದು ಒಳ್ಳೇದಲ್ಲ. ಯಾವುದು ವೈಟ್ ರೈಸ್ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಏನಾಗ್ತದೆ ಅಂದ್ರೆ ಇದರಲ್ಲಿ ಒಂದು ಪೌಷ್ಟಿಕಾಂಶದಲ್ಲಿ ಅಂದ್ರೆ ಈ ಬಿಳಿ ಆಹಾರ ಅಂದ್ರೆ ವೈಟ್ ರೈಸ್, ಪಾಲಿಶ್ಡ್ ರೈಸ್, ಎಸ್ಪೆಷಲಿ ಪಾಲಿಶ್ಡ್ ರೈಸ್ ಏನಾಗ್ತದೆ, ಅದ್ರ ಮೇಲೆ ಇರುವಂತ ಹೊಟ್ಟು ಏನಿದೆಯೋ ಅದು ತೆಗಿಬಿಡ್ತಾರೆ. ಸೊ ಯಾವಾಗ ಅದು ಸಂಸ್ಕರಿಸುವಾಗ ಈ ಹೊಟ್ಟು ಅಂತ ಇರ್ತದಲ್ಲ ಆ ಪದಾರ್ಥ, ಆ ಹೊಟ್ಟು ಅನ್ನೋದು ಅದ್ರ ಮೇಲೆ ಇರುವಂತ ಹೊಟ್ಟು ಅನ್ನೋದು, ಆ ಹೊಟ್ಟುದಲ್ಲಿ ಪೋಷಕಾಂಶಗಳು ತುಂಬಾ ಇದೆ. ನಾವೇನ್ ಮಾಡ್ತೀವಿ, ವೈಟ್ ರೈಸ್ ಅಂತ ಪಾಲಿಶ್ ರೈಸ್ ತಿನ್ಬೇಕಂತ ನಾವೆಲ್ಲ ಒಂಥರ ಅಳವಡಿಸ್ಕೊಂಡಿದ್ವಿ. ಅಂದ್ರೆ ಲೈಫ್ ಅಲ್ಲಿ ವೈಟ್ ರೈಸ್ ಅಂದ್ರೆ ಇಟ್ ಹ್ಯಾಸ್ ಟು ಬಿ ವೆರಿ ವೈಟ್ ಅಂಡ್ ಕ್ಲೀನ್ ಅಂಡ್ ಪಾಲಿಶ್ಡ್ ತರ ಇರಬೇಕು ಅಂತ ನಮ್ಮ ಉದ್ದೇಶ ಇದೆ. ಬಟ್ ಅದು ಒಳ್ಳೇದಲ್ಲ. ಯಾಕಂದ್ರೆ ಅದ್ರ ಮೇಲೆ ಇರುವಂತ ಹೊಟ್ಟು ಏನಿದೆಯೋ ಹೊಟ್ಟು ಅದ್ರ ಒಳಗಡೆ ಪೋಷಕಾಂಶಗಳು ಇರೋದು. ಅದು ತೆಗಿಬಿಟ್ಟು ತಿನ್ನುವಾಗ ನಿಮ್ಗೆ ಏನ್ ಪೋಷಕಾಂಶಗಳು ಸಿಗತ್ತೆ, ಅದಕ್ಕೆ ಕಡಿಮೆ ಪೌಷ್ಟಿಕಾಂಶ ಅಂತ ಅಂಶ ಅನ್ನೋದು ಇದರಿಂದ ನಿಮ್ಗೆ ಉಂಟಾಗತ್ತೆ. ಅದಕ್ಕೋಸ್ಕರ ನೀವು ಯಾವಾಗ್ಲೂ ತಿಂದ್ರೆ ಅನ್ಪಾಲಿಶ್ ರೈಸ್ ತಿನ್ನಿ. ಅಂದ್ರೆ ರೆಡ್ ರೈಸು, ಬ್ಲಾಕ್ ರೈಸ್ ಇಂಥದ್ದು ಇರ್ತದೆ. ಅದು ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು ವಾರದಲ್ಲಿ 1-2 ಸರಿ ಅದು ನೀವು ಅಡಿಗೆ ಮಾಡ್ಕೋಬಹುದು. ಆ ತರ ಮಾಡಿ. ಸೊ ಇಲ್ಲ ಅಂದ್ರೆ ಪ್ಯೂರ್ ಪಾಲಿಶ್ ರೈಸ್ ಬೇಡ. ನೆಕ್ಸ್ಟ್, ಹೆಚ್ಚಿನ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಒಂದಿದೆ ಫ್ರೆಂಡ್ಸ್. ಇದೇನಂದ್ರೆ ತುಂಬಾ ಇಂಪಾರ್ಟೆಂಟ್. ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋದು ಈ ವೈಟ್ ರೈಸ್ ಅಲ್ಲಿ ಜಾಸ್ತಿ ಇದೆ. ಈ ಗ್ಲೈಸೆಮಿಕ್ ಇಂಡೆಕ್ಸ್ ಇಂದ ಏನಾಗ್ತದೆ ಅಂದ್ರೆ, ಸೊ ಯಾರ್ಯಾರಿಗೂ ಈ ಸಕ್ಕರೆ ಕಾಯಿಲೆಗಳಿದೆಯೋ ಅದನ್ನು ಇನ್ನೂ ಹೆಚ್ಚಾಗಿ ಅದರಿಂದ ಸೊ ಬೇರೆ ಬೇರೆ ಪರಿಣಾಮಗಳು, ಕೆಟ್ಟ ಪರಿಣಾಮಗಳು ಆಗತ್ತೆ. ಅದಕ್ಕೋಸ್ಕರ ಮಧುಮೇಹ ಅನ್ನೋದು ಯಾರಿಗಿದೆಯೋ ಅವ್ರು ಈ ವೈಟ್ ರೈಸ್ ತಿಂತಾ ಹೋದ್ರೆ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋದು ಹೆಚ್ಚಾಗಿ ಇನ್ನೂ ಡಯಾಬಿಟಿಸ್ ಅನ್ನೋದು ವರ್ಸ್ಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ತಿನ್ನಬಾರದು. ಯಾರಿಗೆ ಡಯಾಬಿಟಿಸ್ ಇದೆಯೋ ಫಸ್ಟ್ ತೆಗಿಬೇಕಾಗಿರೋದು ಈ ಬಿಳಿ ಅಕ್ಕಿ ಅಂತ ಅನ್ನೋದು ತೆಗಿಬೇಕಾಗತ್ತೆ. ಸೊ ಇನ್ನೊಂದು ಏನಂದ್ರೆ, ಈ ಕಡಿಮೆ ಫೈಬರ್ ಅಂಶ ಅನ್ನೋದು ಈ ವೈಟ್ ರೈಸ್ ಅಲ್ಲಿ ಇದೆ. ಈ ಪಾಲಿಶ್ ರೈಸ್ ಇದನ್ನ ಏನ್ ತಿಂತೀವೋ ಇದರಲ್ಲಿ ಕಡಿಮೆ ಫೈಬರ್ ಅಂಶ ಅಂದ್ರೆ ಏನು, ನಾರಾಂಶ ಇದೆಯೋ, ನಾರಾಂಶ ಅಂತ ಕರಿತೀವಲ್ಲ, ಇದು ತುಂಬಾ ಕಡಿಮೆದಲ್ಲಿ ಈ ವೈಟ್ ರೈಸ್ ಅಲ್ಲಿ ಇದೆ. ಎಷ್ಟಿದೆ? ಫಾರ್ ಎಕ್ಸಾಂಪಲ್ ವೈಟ್ ರೈಸ್ ತಗೊಂಡ್ರೆ 0.2 ಗ್ರಾಮ್ಸ್ ಔಟ್ ಆಫ್ 100 ಗ್ರಾಮ್ಸ್. ವೈಟ್ ರೈಸ್ ಅಲ್ಲಿ 0.2 ಗ್ರಾಮ್ಸ್ ಆರ್ 0.3 ಗ್ರಾಮ್ಸ್ ಔಟ್ ಆಫ್ 100 ಗ್ರಾಮ್ಸ್ ಅಷ್ಟೇ ನಾರಾಂಶ ಅಂದ್ರೆ ವೆರಿ ಕಡಿಮೆ ಅಂಶದಲ್ಲಿ ಇದೆ. ಅದಕ್ಕೋಸ್ಕರ ಇದು ನೀವೇನು ಹೆಲ್ಪ್ ಆಗಲ್ಲ. ಈ ಜೀರ್ಣಕ್ರಿಯಕ್ಕಾಗ್ಬೋದು, ಡೈಜೆಸ್ಟ್ ಸಿಸ್ಟಮ್ ಆಗ್ಬೋದು, ವಿಸರ್ಜನೆ ಕ್ರಿಯಕ್ಕಾಗ್ಬೋದು, ಯಾವುದಕ್ಕೂ ನಿಮ್ಗೆ ಹೆಲ್ಪ್ ಆಗಲ್ಲ. ಅದಕ್ಕೋಸ್ಕರ ಇದು ಏನು ಒಳ್ಳೇದಲ್ಲ. ಅಂದ್ರೆ ಬಿಳಿ ಅಕ್ಕಿ ಅನ್ನೋದು ಒಳ್ಳೇದಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಪರಿಸರ ಪ್ರಭಾವದು ಇದನ್ನು ಒಂದು ತುಂಬಾ ಇಂಪಾರ್ಟೆಂಟ್ ಅಂಶ ಫ್ರೆಂಡ್ಸ್. ಏನಂದ್ರೆ ಈಗ ನೀವು ಒಂದು ವೈಟ್ ರೈಸ್ 1 kg ತಯಾರು ಮಾಡ್ಬೇಕಂದ್ರೆ ಏನಾಗ್ತದೆ ಅಂದ್ರೆ 8000 ಲೀಟರ್ಸ್, 8,000 ಓಕೆ 8,000 ಲೀಟರು 1 kg ಅಕ್ಕಿ ಪ್ರಿಪೇರ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ತೀವಿ. ಅಂದ್ರೆ ಫಾರ್ಮರ್ಸ್ ಏನ್ ಮಾಡ್ತಾರೆ, ಸೊ ನಮ್ಮ ರೈತರು ಇದು ಬೆಳೆಯುವಾಗ, ಈ ಬಿಳಿ ಅಕ್ಕಿ ಬೆಳೆಯುವಾಗ 8,000 ಲೀಟರ್ 1 kg ಅಕ್ಕಿಗೆ ತಯಾರು ಮಾಡಕ್ಕೆ ಯೂಸ್ ಆಗತ್ತೆ. ಸೊ ಅವಾಗ ಎಷ್ಟು ನಾವು ಒಂಥರ ಅಂದ್ರೆ ನಮ್ಮ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಏನೇನು ರಿಸೋರ್ಸಸ್ ಇದೆಯೋ ಅದೆಲ್ಲ, ಅಂದ್ರೆ ವಾಟರ್ ಅಂದ್ರೆ ನೀರು ಅನ್ನೋದು ಒಂದು ನೈಸರ್ಗಿಕ ಅಂಶ. ಸೊ ಇದನ್ನ ನಾವು ಎಷ್ಟು ವೇಸ್ಟ್ ಮಾಡ್ತಾ ಇದೀವಿ ಅಂತ ನೀವು ತಿಳ್ಕೊಂಡಿದ್ರೆ, ಸೊ ಇದು ಒಂದು ಜಸ್ಟ್ ಫಾರ್ 1 kg ಗೋಸ್ಕರ 8,000 ಲೀಟರ್ ಅನ್ನೋದು ಇಟ್ ಇಸ್ ನಾಟ್ ಕರೆಕ್ಟ್. ಅದಕ್ಕೋಸ್ಕರ ನಾವು ಅದಕ್ಕೆ ಈ ಬಿಳಿ ಅಕ್ಕಿ ಅನ್ನೋದು ನಾವು ನಮ್ಮ ಲೈಫ್ ಅಲ್ಲಿ ಅಂದ್ರೆ ನಮ್ಮ ಡೈಟ್ ಇಂದ ತೆಗಿಬೇಕು.